6 7 ಅಡಿ 8 ಅಡಿ ತನಕ ಗಣಪತಿ ಇದೆ. ಅದರಲ್ಲಿ 40 ಸೀರೆ ಗಣೇಶನ ಇವತ್ತು ನಾನು ಇದನ್ನ ನಂಬದ್ ಬಿಟ್ರೆ ದೇವ್ರನ್ನ ನಂಬದ್ ಬಿಟ್ಟು ಒಂದು ಏನಾದ್ರು ಹೊಟ್ಟೆ ಒಳಗೆ ಸಣ್ಣ ಡೈಲಿಗೆ 4-5 ಸರಿ ಡೈಲಿ ಸ್ಕೂಲ್ ಮುಗಿಸ್ಕೊಂಡು ಒಂದು ರೌಂಡ್ ಬಂದು ಹೋಗ್ತೀರಿ ಡೈಲಿ. ಏನು ನೋಡಿ, ಒಂದು ಅರ್ಧ ಅಡಿ 1 ಅಡಿಯಿಂದ ಸ್ಟಾರ್ಟ್ ಆಗಿ ಗಣೇಶ ಅವ್ರು ಹೇಳ್ದಂಗೆ 6 ಮುಕ್ಕಾಲು 7 ಅಡಿವರೆಗೂ ಗಣೇಶ ಇದಾವೆ. ಎಲ್ಲ ರೆಡಿ ಮಾಡಿ ಇದನ್ನೇ ಕ್ಲೇ ಮಾಡ್ಲಿಂಗೆ ತೆಗೆದ್ರಲ್ಲ, ಗೋಡೆಗೆಲ್ಲ ಮಣ್ಣು ಹೊಡಿತಾರೆ, ಅದು ಹೊಡಿತಾರೆ, ಇದು ಹೊಡಿತಾರೆ ಅಂತ ಅವ್ರನ್ನ ಮದುವೆ ಮಾಡಿ ಇವ್ರನ್ನ ಮದುವೆ ಮಾಡಿ ಅದೆಲ್ಲ ಈ ಮಣ್ಣಲ್ಲೇ ಮಾಡಿರೋದು. ಅದೆಲ್ಲ ನಮಗೆ ಅಡುವ ಆಸ್ತಿ ಏನೂ ಇಲ್ಲ ಮಾಡಿದ್ದಾರೆ. ಇವತ್ತು ಅವರೆಲ್ಲ ಇಂಜಿನಿಯರ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಮಣ್ಣೆ. ನಾನು ಇವರಿಂದನೇ ಬದುಕಿರೋದು. ಆಮೇಲೆ ಹಳ್ಳಿ ಜನದಿಂದ ಬದುಕಿದ್ದೀನಿ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ನಮ್ಮ ಊರು ಕೆರೆ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ. ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ನೋಡೋ ಅಂಥ ಒಂದೇ ಒಂದು ಎಲ್ಲ ಖುಷಿಪಟ್ಟು ಮಾಡೋ ಅಂಥ ಒಂದು ಹಬ್ಬ ಗೌರಿ ಗಣೇಶ ಹಬ್ಬ. ಅದ್ರ ಬಗ್ಗೆ ನಮ್ಮೂರಲ್ಲಿ ಎಲ್ಲ ಬಂದು ಎಲ್ಲಿ ಗಣೇಶ ತಂತಾರೆ, ಅದರ ತಯಾರಿಕೆ ಹೆಂಗಿರುತ್ತೆ, ಅವ್ರು ಯಾವಾಗಿಂದ ಮಾಡ್ಕೊಂಬಂದಿದ್ದಾರೆ ಅನ್ನೋ ಒಂದು ವಿಷಯನ ನಿಮ್ಗೆಲ್ರಿಗೂ ತಿಳಿಸ್ಕೊಡೋದಕ್ಕೆ ಹೋಗ್ತಾ ಇದೀವಿ ಇವತ್ತು. ಬನ್ನಿ ಒಂದೊಂದಾಗೆ ಕೇಳ್ತಾ ಹೋಗೋಣ. ಅಣ್ಣ ನಮಸ್ತೆ. ಇದು ನಮ್ಮೂರಲ್ಲಿ ನಮಗೆ ಗೊತ್ತಿರಂಗೆ ನಾವು ಚಿಕ್ಕ ವಯಸ್ಸಿಂದ ನೀವೇ ಮಾಡ್ತಿರೋದು ಗಣಪತಿ. ಯಾವಾಗಿಂದ ಮಾಡ್ತಿದ್ದೀರಾ ಗಣೇಶನ? ಇವತ್ತಿನವರೆಗೂ ಎರೆಮಣ್ಣಲ್ಲೇ ಮಾಡ್ಕೊಂಬಂದಿದ್ದೀರಾ. ಏನಕ್ಕೋಸ್ಕರ ಎರೆಮಣ್ಣಲ್ಲೇ ಮಾಡ್ತಾ ಇದ್ದೀರಾ ಇವತ್ತವರೆಗೂ? POP ಎಲ್ಲ ಬಂದ್ರೂ ನೀವು ವಿಶೇಷತೆ ಹಳೆ ಕಾಲದ ಮರಿಬಾರ್ದು ಅಂತ ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಮತ್ತೆ ನೀವು ಯಾವಾಗ ಕಲ್ತ್ರಿ? ಈ ಕಲೆ ನಿಮ್ಗೆ ಯಾವಾಗಿಂದ ಬಂತು? ಕೆಲವೊಂದು ವಿಚಾರಗಳನ್ನ ಜನಗಳಿಗೆ ತಿಳಿಸೋದು ಕೊಡೋದಕ್ಕಂತ ಬಂದಿದ್ದೀವಿ. ಒಂದೊಂದಾಗೆ ನೀವು ಹೇಳ್ತಾ ಹೋದ್ರೆ ನಾವು ಕೇಳ್ತಾ ಹೋಗ್ತೀವಿ. ನೀವು ಯಾವ ವಯಸ್ಸಿಂದ ಸ್ಟಾರ್ಟ್ ಮಾಡಿದ್ರಿ ಗಣೇಶನ್ ಮಾಡೋದಕ್ಕೆ? ಒಂದು 15-16 ವರ್ಷ. ಈ ಕಲೆ ನಿಮಗೆ ಮುಂಚೆ ಹೆಂಗ್ ಬಂತು? ನಮ್ಮ ಅಣ್ಣಾರು ಮಾಡ್ತಾ ಇದ್ರು. ನಿಮ್ಮ ಸ್ವಂತ ಅಣ್ಣ ಮಾಡ್ತಾ ಇದ್ರು. ಅದಕ್ಕೆ ಮುಂಚೆ ನಮ್ಮ ದೊಡ್ಡಪ್ಪ ಮಾಡ್ತಾ ಇದ್ರು. ನಿಮ್ಮ ದೊಡ್ಡಪ್ಪ ಅವ್ರು ಮಾಡ್ತಾ ಇದ್ರು. ಅವ್ರಿಗೆ ಯಾರು ಕಲ್ಸಿದ್ದಂತೆ? ಅವ್ರ ಸಂಪ್ರದಾಯದಿಂದ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಒಟ್ಟು ನಿಮ್ಮ ಆಧುನಿಕ ಸಂಪ್ರದಾಯದಿಂದನೂ ಮಾಡ್ತಾ ಇದಾರೆ. ಒಬ್ಬರಲ್ಲ ಒಬ್ರು ಮಾಡ್ತಾನೆ ಇದ್ದೀರಾ. 4-5 ತಲೆಮಾರಿಂದ ಮಾಡ್ತಾ ಇದ್ರು. ಇವತ್ತಿಗೂ ಎರೆಮಣ್ಣಲ್ಲೇ ಮಾಡ್ತಾ ಇರೋದು. ನೀವು ಯಾವುದೇ ತರ POP ಯಾವ್ದು ಯೂಸ್ ಮಾಡಲ್ಲ, ಎಲ್ಲ ಎರೆಮಣ್ಣಲ್ಲೇ ಮಾಡೋದು. ಎರೆಮಣ್ಣು, ಅದಕ್ಕೆ ನಾರು ಮಿಕ್ಸ್ ಮಾಡ್ಕೊಂತೀವಿ. ಪೇಂಟಿಂಗ್ ಎಲ್ಲ ವಾಟರ್ ಪ್ರೂಫ್. ಏನೋ ತೊಂದರೆ ಆಗಲ್ಲ, ಯಾವ ಕೆರೆಗೆ ಬಿಟ್ರು ಏನೋ ಸಮಸ್ಯೆ ಇಲ್ಲ. ಇವತ್ತಿನ ಜಗತ್ತಲ್ಲಿ ಏನಪ್ಪಾ ಅಂದ್ರೆ POP ಅಲ್ಲಿ ಎಲ್ಲ ಮಾಡ್ತಾ ಇದಾರೆ. ಎರೆಮಣ್ಣು ಮಾಡಿದ್ರೆ ಟೈಮ್ ಆಗುತ್ತೆ, POP ಅಲ್ಲಿ ಮಾಡಿದ್ರೆ 1 ಸೆಕೆಂಡ್ ರೆಡಿ ಆಗುತ್ತೆ. ಹಿಂಗ್ ಮಾಡಿದ್ರೆ ಮಿಷಿನಿಗೆ ಕೊಟ್ರೆ ಪೇಂಟ್ ಗಿಂಟ್ ಎಲ್ಲ ರೆಡಿ ಆಗಿ ಬರೋ ತರ ಆಗೈತೆ ಇವಾಗ. ಬಟ್ ಅದು ಕೆರೆಗೆ ಬಿಟ್ರೆ ಎಷ್ಟು ಸಮಸ್ಯೆ ಆಗ್ತಾ ಇದೆ, ನೀರಿಗೆ ಎಷ್ಟು ಹಾನಿ ಆಗ್ತಾ ಇದೆ ಅಂತ ಜನಗಳಿಗೆ ಗೊತ್ತಿಲ್ಲ. ಇವತ್ವರೆಗೂ ಇವ್ರು ಯಾವುದೇ ತರ POP ಯಾವುದರಲ್ಲೂ ಮಾಡಿಲ್ಲ, ಪೂರ್ತಿ ಎರೆಮಣ್ಣಲ್ಲೇ ಮಾಡಿರೋದು. ಅವತ್ತಿಂದ ಇವತ್ತವರೆಗೂ ಇವಾಗ್ಲೂ ನೀವು ನೋಡ್ಬೋದು ಮಾಡ್ತಾ ಇರೋದು ಪ್ರತಿಯೊಂದು ಎರೆಮಣ್ಣಲ್ಲೇ. ಎಲ್ಲ ಗಣಪತಿ ಒಂದೊಂದೇ ತೋರಿಸ್ತೀವಿ. ಎಷ್ಟು ಕೈಯಲ್ಲೇ ಮಾಡೋದು, ಇವಾಗ್ಲೂ ಕೈಯಲ್ಲೇ ಮಾಡೋದು. ಯಾವ ಮಿಷಿನ್ ಇಲ್ಲ, ಏನು ಯೂಸ್ ಮಾಡಲ್ಲ ಅವರು. ಎಷ್ಟಡಿಯಿಂದ ಎಷ್ಟಡಿವರೆಗೂ ಗಣಪತಿ ಮಾಡ್ತೀರಾ? ಮತ್ತೆ ಈ ಗಣಪತಿ ಎಷ್ಟಡಿ ಇದೆ? 1 ಅಡಿಯಿಂದ 6 7 ಅಡಿ 8 ಅಡಿ ತನಕ ಗಣಪತಿ. ಇದೆಷ್ಟು ಅಡಿ ಇದೆ ಗಣಪತಿ? ಇದು 6.25 ಅಡಿ ಇದೆ. 6.25 ಅಡಿ ಊರ್ ಗಣಪತಿ ಇದೆ. ಗಣಪತಿ ಇದೆ. ಇದಕ್ಕಿಂತ ದೊಡ್ಡದು ಯಾವ್ದು ಮಾಡಲ್ಲ. ಏನ್ ವಿಶೇಷತೆ ಅದು ಮಾಡೋದ? ಅಂದ್ರೆ ನಮ್ಮೂರಲ್ಲಿ ಮಾಡ್ತಾ ಇರ್ಬೇಕಾದ್ರೆ ನಮ್ಮೂರದೇ ದೊಡ್ಡದಾಗಿ ಹೋಗ್ಬೇಕು ಅನ್ನೋದೊಂದು ನನ್ಗೆ ಆಸೆ. ಬಾಕಿ ಎಲ್ಲ ಅದಕ್ಕಿಂತ ಸ್ವಲ್ಪ ಮುಂಚೆಯಿಂದನೂ ಅದೇ ತರನೇ ಮಾಡ್ತಾ ಇದ್ದೆ. ಅವಾಗಿಂದನೂ ಒಂದ್ ಇಂಚುನು ಜಾಸ್ತಿ ಮಾಡಿಸ್ತಾರೆ. ಊರ್ ಗಣಪತಿನೇ ದೊಡ್ಡದು. ಎಷ್ಟು ರೇಟಿಂದ ಎಷ್ಟು ರೇಟ್ವರೆಗೂ ಸಿಗುತ್ತೆ ನಿಮ್ಮ ಹತ್ರ? ನಮ್ಮದು 100 ರೂಪಾಯಿಂದ ಹಿಡಿದು 20,000 ರೂಪಾಯಿ ತನಕ ಗಣಪತಿ. 20,000 ಎಷ್ಟು ಗಣಪತಿ? ಬಾಣಾವರದಲ್ಲಿ ಇವ್ರು ಒಬ್ರೇನೆ ಗಣಪತಿ ಮಾಡೋದು, ಇವ್ರು ಒಬ್ರೇನೆ ಸೇಲ್ ಮಾಡೋದಿಕ್ ಬೇರೆ ಕಡೆಯಿಂದ ತಾಂಡ್ ಬರ್ತಾರೆ. ಬಟ್ ಇಲ್ಲೇ ರೆಡಿ ಮಾಡಿ ಇಲ್ಲೇ ಮಾರೋದು, ಅಥವಾ ಕೆಲವೊಂದು ಊರುಗಳೆಲ್ಲ ಮುಂಚೆ ಆರ್ಡರ್ ಕೊಟ್ಟು ಮಾಡ್ಸೋದು ಇವ್ರೊಬ್ರೇ ಕೈಯಲ್ಲಿ ತಯಾರು ಮಾಡಿ ಇಲ್ಲೇ ಇಟ್ಟು ಮಾರೋದು. ಇವ್ರೆಲ್ಲೂ ಸೇಲ್ಸ್ ಹೊರಗಡೆ ತಾಂಡೋಗಲ್ಲ. ಇವ್ರ ಮನೇಲಿ ಏನ್ ರೆಡಿ ಮಾಡಿರ್ತಾರೆ ಇಲ್ಲೇನೆ ಇಟ್ಟು ಮಾರೋದು. ಇವ್ರು ಒಬ್ರೇನೆ ಬಾಣಾವರದಲ್ಲಿ ಇರೋದು. ಅವತ್ತಿಂದನೂ ಇವತ್ತಿಗೂ ಬೇರೆ ಯಾರು ಇಲ್ಲ, ರೆಡಿ ಮಾಡೋರು ಇಲ್ಲ, ಮಾರೋರು ಇಲ್ಲ. ಬೇರೆ ಕಡೆಯಿಂದ ತಂದು ಸರ್ಕಲ್ ಇಟ್ಟು ಈ ತರ ಮಾರ್ತಾರೆ ಹೊರತು ರೆಡಿ ಮಾಡಿ ಮಾರೋರು ಯಾರು ಇಲ್ಲ ಬಾಣಾವರದಲ್ಲಿ. ಇವರೇ. ಅಣ್ಣ, ನೀವು ಒಬ್ರೇ ಮಾಡ್ತೀರಾ ಇಲ್ಲ ನೆಕ್ಸ್ಟ್ ನಿಮ್ ಜನರೇಷನ್ಗೆ ಯಾರಿಗಾದ್ರೂ ಕಲ್ಸಿದೀರಾ? ಯಾರ್ಯಾರು ಮಾಡ್ತಾರೆ? ಇಬ್ರು ಇದಾರೆ, ಇಬ್ಬರದು ಎಜುಕೇಶನ್ ಆಗಿದೆ. ಅವರು ಈ ಸಂಪ್ರದಾಯ ಉಳಿಸ್ಕೊಂಡು ಹೋಗ್ತಾ ಇದಾರೆ. ಎಷ್ಟ್ ತಿಂಗಳಿಂದ ನೀವು ಮುಂಚೆ ತಯಾರಿ ಮಾಡ್ಕೊಳೋದು? ಎಷ್ಟು ತಿಂಗಳು ಮುಂಚೆಯಿಂದ ಮಾಡ್ತೀರಾ? ಗಣೇಶನ ಹಬ್ಬ ಇವಾಗ ಎಷ್ಟು, 1 ತಿಂಗಳಿದ್ಯಾ? 1 ತಿಂಗಳಿದೆ. ಮುಂಚೆ 3 ತಿಂಗಳು ಮುಂಚೆನೆ ಸ್ಟಾರ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬಸವ ಜಯಂತಿಯಿಂದ ಸ್ಟಾರ್ಟ್ ಮಾಡ್ತೀವಿ.
ಅವಾಗಿಂದ ರೆಡಿ ಮಾಡೋದು ಸ್ಟಾರ್ಟ್ ಮಾಡೋದು. ಒಟ್ಟು ಎಷ್ಟು ಗಣಪತಿ ಮಾಡ್ತೀರಾ ಒಂದು ಅಂದಾಜು? ಇಷ್ಟು 100 ಇಷ್ಟು 1000? ಚಿಕ್ಕವೆಲ್ಲ ಸೇರಿ ಒಂದು 100 ಗಣಪತಿ ಮೇಲೆ ಮಾಡ್ತೀವಿ. ದೊಡ್ಡವೆಲ್ಲ ಒಂದು 35-40 ಗಣಪತಿ ಆರ್ಡರ್. ಸುತ್ತಮುತ್ತ ಹಳ್ಳಿ ಸೇರಿ ಎಲ್ಲ ಆರ್ಡರ್ಗಳು ಮಾತ್ರ ದೊಡ್ಡ ಗಣಪತಿ ಮಾಡೋದು. ಬಾಣಾವರ, ಹಳೇಬೀಡು, ಆಮೇಲೆ ಹಾಲೂರು ತನಕ ಕಳಿಸಿದೀವಿ ಗಣಪತಿ ಇಲ್ಲಿಂದ ನಾವು ಇಲ್ಲಿ ರೆಡಿ ಮಾಡಿ. ಸುತ್ತಮುತ್ತ ಎಲ್ಲಿ ಹಳ್ಳಿ ಗ್ರಾಮಗಳಿದಾವೆ ಎಲ್ಲದಕ್ಕೂ ನೀವೇ ಕೊಡೋದು. ಇವತ್ತು ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದ್ರೆ ಸೇಲ್ಸ್, ಜನಗಳು ಇಲ್ಲಿ ರೆಡಿ ಮಾಡಿ ನೀವು 1000 ಗಣಪತಿ ಮಾಡ್ಬೋದು. ಮನ್ಸ್ ಮಾಡೋರು ಚಿಕ್ಕ ಚಿಕ್ಕ ಗಣಪತಿ 1000 ಮಾರಿ ಹೊರಗಡೆ ಸೇಲ್ ಮಾಡ್ಬೋದು. ಬಟ್ ಮಾಡಲ್ಲ. ಇವತ್ತಿಗೂ ನಮ್ಗೆ ಎಷ್ಟು ಬೇಕು ಅಷ್ಟೇ ಸಾಕು ಅಂತ ಮನೇಲಿ ಇಟ್ಟು ಮಾರಿ ಜನಗಳು ಮನೆಗೆ ಬಂದು ತಗೊಂಡೋಗ್ತಾರಲ್ಲ, ಅದು ಖುಷಿ ವಿಷಯ ಹೇಳ್ಬೇಕು ಅಂದ್ರೆ. ಇವೆಲ್ಲ ಮನೆಗಳಿಗೆ ಆರ್ಡರ್ ಕೊಡಬೇಕು. ಶೆಟ್ರು, ಬ್ರಾಹ್ಮಿಣ್ಸು ಪ್ರತಿಯೊಬ್ರು ಬರ್ತಾರೆ ಮನೆಗಳಿಗೆ ಆರ್ಡರ್ ಕೊಡ್ತಾಂಡು ಮನೆಗಳಿಗೆ ಆರ್ಡರ್ ಕೊಡ್ತಾರೆ. ಇದು ನಮ್ಮ ತಲೆಮಾರಿಂದಾನು ಕೊಟ್ಕೊಂಡ್ ಬರ್ತಾ ಇದೀವಿ ಅವರಿಗೆ. ಮನೆಗಳಿಗೆ ಪರ್ಮನೆಂಟ್ ಮನೆಗಳಿದಾವೆ. ಅವರಿಗೋಸ್ಕರ ಇವು ಮಾಡ್ಲೇಬೇಕು ನಾವು. ತಾಯಿ ಒಬ್ರು ಇದಾರೆ, ಅವ್ರ ಬಗ್ಗೆ ಕೇಳ್ತಾ ಹೋಗೋಣ. ಅವ್ರಿಗೆ ಗೊತ್ತಿರುತ್ತೆ ಇವ್ರಿಗಿಂತ ಜಾಸ್ತಿ ಏನೇನ್ ಮುಂಚೆ ಮಾಡ್ಕೊಂಡ್ ಬಂದಿದ್ರು, ಅವರು ಯಾರಿಂದ ಅವರು ಕಲೆಗಳನ್ನ ಕಲ್ತ್ಕೊಂಡ್ ಬಂದಿದ್ರು ಅಂತ. ಅಜ್ಜಿನೂ ಮಾಡ್ತಾರೆ ಗಣೇಶನ ಇವತ್ತಿಗೂ. ಅವ್ರನ್ನ ಕೆಲವೊಂದು ವಿಷಯನ ಮಾತಾಡ್ಸೋಣ. ಅವ್ರನ್ನ ಏನ್ ನೋಡಕ್ ಬಂದೀರಾ? ಏನ್ ಆರ್ಡರ್ ಕೊಡ್ತೀರಿ? ಸೆಟ್ಟಾಗಿ ಇರ್ತಾ ಇದೀರಾ ನೀವು ಗಣೇಶನ? ಏನ್ ಸಿಗುತ್ತೆ ನೋಡಿರಿ ಖುಷಿನಾ? ಗಣೇಶನ್ ನೋಡಕ್ ಖುಷಿ ಅಲ್ಲ? ದಿನಕ್ಕೆ ಎಷ್ಟು ಸರಿ ಬರ್ತೀರಿ ಇಲ್ಲಿಗೆ? 4-5 ಸರಿ ಡೈಲಿ. ಸ್ಕೂಲ್ ಮುಗಿಸ್ಕೊಂಡು ಒಂದ್ ರೌಂಡ್ ಬಂದ್ ಹೋಗ್ತೀರಿ ಡೈಲಿ? ಏನು ಖುಷಿ ಫುಲ್ ನೋಡೋದಿಕ್ಕಲ್ಲ? ಡೈಲಿ ಬರ್ತೀರಾ? ಮಿಸ್ ಮಾಡಲ್ಲ? ಹಂಗೆ ಎಲ್ಲಾ ಹುಡುಗರಿಗೂ ನಾವು ಚಿಕ್ಕವರಿದ್ದಾಗ ಹಂಗೆ ಬಂದು ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಗಣೇಶನ್ ನೋಡೋದು ಆಗ್ಲಿ. ಈಗ್ಲೂ ಅಷ್ಟೇ, ಈಗ್ಲೂ ಬಂದ್ರೆ ಒಂದ್ ದಿವಸ ಒಂದ್ ರೌಂಡ್ ಬಂದು ನೋಡ್ಕೊಂಡು ಹೋದ್ರೆ ಏನೋ ಒಂಥರ ಖುಷಿ ಆಗತ್ತಾರ ಅನ್ಸುತ್ತೆ. ಅದ್ ಹಂಗೇನೆ ಒಂದು ಚಿಕ್ಕ ವಯಸ್ಸಿಂದ ದೊಡ್ಡವರೆಗೂ ಒಂದು ಇವತ್ತಿನ ಈ ಜಗತ್ತಿಗೆ ಎನ್ಕರೇಜ್ಮೆಂಟ್ ಇರ್ಬೋದು, ಬಟ್ ಅವತ್ತಿನ ಇದ್ರಲ್ಲಿ ಯೋಚನೆ ಮಾಡಿದ್ರೆ ಏನೋ ಒಂಥರ ಮನ್ಸಿಗೆ ಖುಷಿ ಅನ್ನೋ ತರ ವಿಷಯ ಅದು. ನೋಡಿ, ಒಂದು ಅರ್ಧ ಅಡಿ 1 ಅಡಿಯಿಂದ ಸ್ಟಾರ್ಟ್ ಆಗಿ ಗಣೇಶ ಅವ್ರು ಹೇಳ್ದಂಗೆ 6.75-7 ಅಡಿವರೆಗೂ ಗಣೇಶ ಇದಾವೆ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಪೂರ್ತಿ ಎರೆಮಣ್ಣಲ್ಲೇ ಮಾಡಿರೋದು, ಅವರು ಕೈಯಲ್ಲಿ ಮಾಡಿ ಇಟ್ಟಿರೋದೇನೆ ಎಲ್ಲಾನು. ಇಲ್ಲಿ ಮರಿ ನೋಡಿ, ಹಿಂದೇನು ಫೋಟೋ ತೆಗೆಯಿದೆ. ನಮಸ್ತೆ. ನೀವು ಯೋಗೀಶನಾಥ್ ಅಮ್ಮ, ಗಣಪತಿ ನೀವು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು? 50 ವರ್ಷ. 50 ವರ್ಷ ಅಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದವ್ರು ಯಾರು? ನಮ್ಮ ದೊಡ್ಡ ಮಾವ. ಅವ್ರ ಹೆಸರು? ಮೆಜಮಾನ್ರು ಅಣ್ಣ. ಅವ್ರ ಹೆಸರು? ಶಿವನಂಜಪ್ಪ ಅಂತ. ಅವರಿಂದ ಇವಾಗ ಬಂದಿದೆ ನಿಮಗೆ. ಅವ್ರಾದ್ಮೇಲೆ ನೆಕ್ಸ್ಟ್ ಯಾರು ಮಾಡಿದ್ರು? ಅಂದ್ರೆ ಅವ್ರಾದ್ಮೇಲೆ ಏನಾದ್ರು ಬಿಟ್ಟಿದ್ರ ಅಥವಾ ಮಾಡೋದು? ಇಲ್ಲ, ಕಂಟಿನ್ಯೂ ಹಂಗೆ ಮಾಡ್ಕೊಂಡು ಬಂದಿದ್ದೀರಾ? ನಮ್ಮ ದೊಡ್ಡ ಮಗ ಇದ್ದ ಪಾಸೆ, ಸೋಮಶೇಖರ್ ಅಂತ, ಅವನು ಸ್ಟಾರ್ಟ್ ಮಾಡಿದ. ಅವನೊಂದು 5-6 ವರ್ಷ ಮಾಡಿದ. ಎಷ್ಟನೇ ಇಸ್ವಿಲಿ ಸ್ಟಾರ್ಟ್ ಮಾಡಿದ್ದು? ಅದು ಇಸ್ವಿ ಗೊತ್ತಿಲ್ಲ. ಒಂದು ಎಷ್ಟು ವರ್ಷದಿಂದ? ಅವನೊಂದು ಹೆಚ್ಚು ಕಮ್ಮಿ 12 ವರ್ಷದ ಹುಡುಗ ಇದ್ದ. 12-13 ವರ್ಷ ಅಷ್ಟಿಂದ ಸ್ಟಾರ್ಟ್. ಅಲ್ಲಿಂದ ಮಾಡಿದನು. ಒಂದು 7-8 ವರ್ಷ ಮಾಡಿದೆ. 24 ವರ್ಷದ ಹುಡುಗ ಆಗ ಮುಂಚೆ ಮಾಡಿದೆ. ಆಮೇಲೆ LIC ಬ್ಯಾಂಕಲ್ಲಿ ಕೆಲಸ ಸಿಗೋದು. ಅವನು ಆಟ ಏನು ಮಿದುಳು ಜ್ವರ ಅಂತ ತೀರೋದು. ಅವ್ರು ಎಲ್ಲಿಂದ ಕಲ್ತ್ಕೊಂಬಂದಿದ್ರು? ಅವರು ನಮ್ಮ ಆರ್ನಲ್ಲಿ ನಮ್ಮ ಚಿಕ್ಕಮ್ಮನ ಮಗ. ಅವ್ರು ಎಲ್ಲಿ ಕಲ್ತಿದ್ರು? ಅವರು ಅವರ ದೊಡ್ಡಪ್ಪನ ತಗೋ ಕಲ್ತ್ಕೊಂಡಿದ್ರು. ಅವರು ನಿಮಗೆ ಎಷ್ಟು ಜನ ಟೋಟಲ್? ಎಷ್ಟು ಜನ ಮಕ್ಕಳು? 4 ಜನ. 2 ಜನ ಹೆಣ್ಮಕ್ಳು, 2 ಜನ ಗಂಡು. ಈಗ ಯೋಗೇಶ್ ಸ್ಟಾರ್ಟ್ ಅವನು. ಯೋಗೀಶ್ ಅಣ್ಣ ಅವ್ರು ಎಲ್ಲಿ ಕಲ್ತಿದ್ದು? ಅಂದ್ರೆ ನಿಮ್ಮಿಂದಲೇ? ಅವರಿಂದನೇ ಆರ್ನಲ್ಲಿ ಚಿಕ್ಕಮ್ಮನ ಮಗ, ನಮ್ಮ ಯಜಮಾನ್ರ ಅಮ್ಮನ ತಂಗಿ ಅವರು. ಅವರಿಂದ ಇವ್ರನ್ನ
ಅಲ್ಲಿಂದ ಈಗ ನಮ್ಮ ಮಕ್ಕಳಿಗೆ ಬಂದು ನಿಮ್ಮ ಮೊಮ್ಮಕ್ಕಳು ಎಲ್ಲ ಮಾಡ್ತಾರೆ ಇವಾಗ. ಎಲ್ಲಾರನೇ ಬಾಸಿಂಗ್ ಆಗಣಪತಿ ಎಲ್ಲ ಕಸ್ಕೊಂಡು. ಬಾಸಿಂಗನ್ನು ಮಾಡ್ತೀರಾ? ಬಾಸಿಂಗ ಅಂದರೆ ಈ ಮದುವೆ 9 ವರ್ಷದ ಮಕ್ಕಳಿಂದನೂ ಕಲ್ತಿದ್ದಾರೆ ನಮ್ಮ ಮೊಮ್ಮಕ್ಕಳು. ಪ್ರತಿಭಾ ಕಾರಂಜಿಗೆ ಹೋಗಿ ಬಂದಿದ್ದಾರೆ. ಅವ್ರು ಎಷ್ಟು ವಯಸ್ಸಿಗೆ ಕಲ್ತಿದ್ರು ನಿಮ್ಮ ಮೊಮ್ಮಕ್ಕಳು? ಯಾರು? ಮೊಮ್ಮಕ್ಕಳು 9ನೇ ಕ್ಲಾಸಿಗೆ ಅಲ್ಲೇ ರೆಡಿ. 7ನೇ ಕ್ಲಾಸಿಗೆ. 9ನೇ ಕ್ಲಾಸ್ ಅಲ್ಲ ಕಣಜಿ, ನಾನು 5ನೇ ಕ್ಲಾಸ್ ಇದ್ದಾಗ ಅವ್ನು ನನ್ನ ಜೊತೆ ಎರೆಮಣ್ಣಲ್ಲಿ ಮಾಡೋಣ. ನಾನು ಅವನು ಒಂದೇ ಕ್ಲಾಸು. ಆವಾಗಿಂದಲೂ ಶುರು ಇದೆ. ಒಂದು 6-7 ವರ್ಷಕ್ಕೆ ಕಲ್ತೀಯ ನಂಗಾದ್ರೆ ಅವನಲ್ಲ. 8 ವರ್ಷಕ್ಕೆ ಪುಟ್ಟ ಪುಟ್ಟಾಣಿ ಸುಮ್ಮನೆ ಅವನು ಇಷ್ಟ ಬಂದಂಗೆ ಮಾಡ. ಸ್ಕೂಲು ಕಾಲೇಜಿಗೆಲ್ಲ ಮಾಡ್ಕೊಡೋರಂತೆ. ಆವಾಗಿಂದಲೇ ಕೊಟ್ಟೆ. ಪ್ರತಿಭಾ ಕಾರಂಜಿಗೆ ಹೋಗಿದ್ದಾರೆ. ಆಮೇಲೆ ಎಲ್ಲದಲ್ಲೂ ಪ್ರೈಸ್ ತಗೊಂಡ್ಬಂದಿದ್ದಾರೆ. ಪವನ ಎಲ್ಲಿ ಸ್ಟೇಟ್ ಲೆವೆಲ್ವರೆಗೂ ಹೋಯ್ದೇನಾ? ಅವನು ಸ್ಟೇಟ್ ಲೆವೆಲ್ ಇವರು ಹಾಸನ ಡಿಸ್ಟಿಕ್ ತನಕ ಹೋಗಿದ್ದಾರೆ. ಅವ್ರಿಗೆ ಹೋಗುವಾಗ ಏನೇನು ಮಾಡಿಕೊಡ್ಬೇಕು, ಹೆಂಗೆ ಹೇಳ್ಕೊಡ್ಬೇಕು, ನನಗೇನೇನು ಇಟ್ಟು ಕಳಿಸ್ಬೇಕು ಅಲ್ಲಿ ಮಾಡೋಕ್ಕೆ. ಅಪ್ಪಾಜಿಯರೇನಲ್ಲೆಲ್ಲ ಹೋಗಿಲ್ಲ, ಅವ್ರು ಹಿಂಗೆ ಕಲ್ತ್ಕೊಂಡು ಮಾಡ್ತಾಯಿದ್ದಾರೆ. ಅವರೆಲ್ಲ ಹೋಗ್ತಾರೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀವಿ ಪವನ? 3ನೇ ಕ್ಲಾಸಿಂದ SLC ತನಕ ಫಸ್ಟ್ ಪ್ರೈಸ್ ಡಿಸ್ಟ್ರಿಕ್ಟ್ ಲೆವೆಲ್. ಅದೇ ಹೇಳಿದ್ದು, ನಮಗೆ ಕಾಂಪಿಟೇಷನ್ ಇವರು, ನಮಗೇನು ಗೊತ್ತಾಗ್ತಿರಲಿಲ್ಲ ಮಾಡೋಕ್ಕೆ. ನಾವು ಗಾಡಿ ಮಾಡ್ಕೊಂಬತ್ತಿದ್ದೆ ತಿಂಗಾಡಿ. ಇವ್ನು ಗಣೇಶನ್ ಮಾಡೋನು. ಎಲ್ಲಿವರೆಗೂ ಹೋಗಿದ್ಯಾ ಪ್ರತಿಭಾ ಕಾರಂಜಿಯಲ್ಲಿ? ಸ್ಟೇಟ್ ಲೆವೆಲ್ ತನಕ ಹೋಗಿದ್ದೀನಿ. ಫಸ್ಟು ಹೋಬಳಿ, ಆಮೇಲೆ ತಾಲೂಕು, ಆಮೇಲೆ ಡಿಸ್ಟಿಕ್ಕು, ಆಮೇಲೆ ಸ್ಟೇಟ್ ಲೆವೆಲ್ ಪ್ರೈಸ್ ಸಿಕ್ಕಿತ್ತಾ? ಸ್ಟೇಟಲ್ಲಿ ಅಂತಂದರೆ ಕರ್ಕೊಂಡು ಹೋಗಲಿಲ್ಲ ಸ್ಕೂಲಲ್ಲಿ. ಯಾವಾಗ ಸ್ಕೂಲಲ್ಲಿ ಕರ್ಕೊಂಡು ಹೋಗಲಿಲ್ಲ. ಹಂಗಾಗಿ ಒಟ್ಟು ಕಾಂಪಿಟೇಟ್ ನೀನು ಎಲ್ಲಿವರೆಗೂ ಮಾಡಿರೋದು? ಬಂದಿತ್ತು. ಹಾಂ, ಬಾಗಲಕೋಟೆಗೆ ಹಾಕಿದ್ರು. ಅವಾಗ ಸ್ಕೂಲಲ್ಲಿ ಏನೋ ಬಿದ್ದಿತ್ತು ಅಂತೇಳಿ ಕರ್ಕೊಂಡು ಹೋಗಲಿಲ್ಲ. ಹಾಂ, ಒಟ್ಟು ಡಿಸ್ಟಿಕ್ವರೆಗೂ ಪ್ರೈಸ್ ಸಿಕ್ಕಿದೆ ಅವಾಗ? ಹಾಂ, ನಾನು ಹೋಗಿದ್ದೀನಿ ಅಂದರೆ ಫಿಕ್ಸ್ ಅಲ್ಲಿ. ಇನ್ನೂ ಬಿಡಿ ಮುಂದೆ ಏನಾರು. ಗಣೇಶನ್ ಪವರ್ ಎಲ್ಲಿವರೆಗೂ ಕರ್ಕೊಂಡು ಹೋಗೈತೆ ಹಣ್ಣಿನ. ಬೇರೆ ಯಾವುದಾದ್ರೂ ಮನುಷ್ಯ ಒಂದು ಸಾಧನೆ ಮಾಡಿದಾಗ್ಲೇ ಎಲ್ಲಿಗಾದ್ರೂ ಹೋಗೋದಿಕ್ಕಾಗೋದು. ಅವನು ಬಿಜಾಪುರ ಸ್ಟೇಟ್ ಲೆವೆಲ್. ಇವ್ರ ಅಣ್ಣ ಒಟ್ಟು ಸ್ಟೇಟ್ ಲೆವೆಲ್ ಕಾಂಪಿಟೇಟ್ ಮಾಡಿದಾರಲ್ಲ. ಕಾಂಪಿಟೇಟ್ ಮಾಡೋದೇ ಬೇಕಾಗಿರೋದು ಮುಖ್ಯ. ಅಲ್ಲಿ ಅಂದ್ರೆ ಇಷ್ಟು ಟೈಮಿಂಗ್ಸಿಗೆ ಅಂತಾನೆ ಮಾಡಬೇಕು. ಹಾಂ, ಅಷ್ಟು ಟೈಮಿಂಗ್ಸ್ ಒಳಗಡೆನೆ ಸ್ಟೇಟ್ ಲೆವೆಲಲ್ಲಿ ಹೋದಂಗೆ ಟೈಮಿಂಗ್ಸು ಕಮ್ಮಿ ಇರುತ್ತೆ. ಹೈಸ್ಕೂಲಲ್ಲಿ ಮಾಡಿದ್ರಾ ನೀವು? ಹೈಸ್ಕೂಲ್ ಪ್ರತಿಭಾ ಕಾರಂಜಿಯಲ್ಲಿ ಅಲ್ಲಿ ಎಲ್ಲಿವರೆಗೂ ಹೋಗಿದ್ದೆ? ಅಲ್ಲೂ ಅದಾದ್ಮೇಲೆ ನಾವು ಅದ್ರ ನೆಕ್ಸ್ಟ್ ಇಯರ್ ಇಂದಾನೆ ಇದನ್ನೇ ಕ್ಲೇ ಮಾಡ್ಲಿಂಗೆ ತೆಗೆದ್ರಲ್ಲ. ಗೋಡೆಗೆಲ್ಲ ಮಣ್ಣು ಹೊಡಿತಾರೆ, ಅದು ಹೊಡಿತಾರೆ, ಇದು ಹೊಡಿತಾರೆ ಅಂತ ತೆಗೆದು ಬಿಟ್ರಾ? ಈಗಿಲ್ಲ ಹಂಗಾದ್ರೆ? ಈಗಿಲ್ಲ, ಕ್ಲೇ ಮಾಡ್ಲಿಂಗೆ ಇಲ್ಲ ಪ್ರತಿಭಾ ಕಾರಂಜಿಲಿ. ಹಾಂ, ಅವಾಗಿಂದ ತುಂಬ ಕಷ್ಟಪಡ್ತಾರೆ ಮಕ್ಕಳು ಅಷ್ಟೇ. ಇವತ್ತು ಅವ್ನು ಬೆಂಗಳೂರಲ್ಲಿರೋ ಮಗ ಇಲ್ಲಿಗೆ ಬಂದು ಈ ಮಣ್ಣು ಇಚ್ಕಿ ಅಲ್ಲೂ ದುಡ್ಡು ದುಡಿತಾರೆ. ದುಡಿಬಹುದು ಬೆಂಗಳೂರಲ್ಲಿ. ಆದರೆ ದೊಡ್ಡನಿಗೆ ಇನ್ನೂ ಶ್ರದ್ಧೆ ಇವನಿಗೆ ಜಾಸ್ತಿ. ಇದೇ ಮಾಡಬೇಕು, ಹಿಂಗೆ ಮಾಡಬೇಕು. ಅವನೇ ಎಲ್ಲದ್ರಾಗೂ ದುಡ್ಡೇ ಬರುತ್ತಲ್ಲ ಅಂತಾನೆ ದೊಡ್ಡ. ನನಗಲ್ಲ, ಅಲ್ಲಿ ಅರಸೀಕೆರೆ ಗಣಪತಿ ನೋಡ್ಕೊಂಬಂದಿದ್ದಾನೆ ಮೊನ್ನೆ ಹೋಗಿ. ಅದರಲ್ಲಿ ವಿಡಿಯೋ ಮಾಡ್ಕೊಂಬಂದಿದ್ದಾನೆ. ಅದನ್ನೇ ನನ್ನ ಬಿಸಿ ಅಷ್ಟು ದೊಡ್ಡ ಗಣಪತಿ ಬೇಕಾಗಿ. ಹೌದಾ? ಅದು ಬಾಣಾವರ ಟೌನಿಂದ ಅದು ತುಂಬ ಇದರಲ್ಲಿ ಖುಷಿ. ಆವಾಗೆಲ್ಲ ಆಡ್ಕೊಳೋರು ನಮ್ಮ ಮಕ್ಕಳು ಮಾಡಿದಾಗ ಇಲ್ಲಿರೋರೆಲ್ಲ, ಓ ನಿನ್ನವೇ ತಳಸಿಬಾಗ ಹೋಗೋದೆ, ಆಶ್ರಮಕ್ಕೆ ಹೋಗೋದೆ, ಹಿಂಗೆ ಮಾಡಿದ್ರೆ ಯಾರು ಬರ್ತಾರೆ ತಗೊಳಕ್ಕೆ ಅಂತೆಲ್ಲ ಇನ್ನೋರು. ಅವಾಗ ಅವ್ರ ಅಪ್ಪ ಇರಲಿಲ್ಲ, ನಮ್ಮದೇ 4 ಜನ ಮಕ್ಕಳು, ನಮ್ಮದೇ ಆಟ. 3 ಜನ ಅಜ್ಜ ಅಜ್ಜಿ ಇದ್ರು. ಇವರು ಯೋಗೀಶಣ್ಣ ಅಣ್ಣ ಯಾವಾಗ ಕರ್ಕೊಂಡು ಹೋಗಿದ್ರು? ಅವರು ಕೆಲಸದಲ್ಲಿದ್ದಲ್ಲಿ ಕರ್ಕೊಂಡು. ಅವರು ಮಾಡ್ತಿದ್ರ ಮುಂಚೆ? 24 ವರ್ಷದ ಹುಡುಗ. ಯೋಗೀಶಣ್ಣ ಬಿಟ್ಟಿದ್ದ ಮಾಡೋದು? ಯೋಗೀಶಣ್ಣ ಮುಟ್ತಾನೆ ಇರಲಿಲ್ಲ ಮಣ್ಣ, ಮಾಡೋದಿರಲಿ ಮಣ್ಣು ಮುಟ್ತಿರ್ಲಿಲ್ಲ. ಜೊತೆಗೆ ಸುಮ್ಮನೆ ಇರವ ಸಾಕು ಹಣದ ಬಾಕಿ ಅನ್ನ. ಅವನು ಸತ್ತೋದ್ಮೇಲೆ ಅವನು ಇದೇ ಅವನ ಕೈಗೆ ಬಂದ್ಬಿಟ್ಟು ಹೇಗೆ ಕನ್ಸಲ್ಲೇ ಬಂದು ಹೇಳಿದ್ರ? ಅಂತೆ. ಇನ್ನೂ ಒಂದು 3 ತಿಂಗಳಾಗಿತ್ತು. ಅಲ್ಲಿ ರೂಮಲ್ಲಿ ಮಲ್ಕೊಂಡನು, ನಾವು ಒಳಗೆ ಮಲಗ್ತಿದ್ದು. ಒಂದು ದಿವಸ ಯಾಕಪ್ಪ ಗಣಪತಿ ಮಾಡಲ್ವೇನೋ ನೀನು ಅಂತ ಕೇಳಿಲ್ಲ. ಅದಪ್ಪ ನಂಗೆ ಬರೋದೇ ಇಲ್ಲ, ನಾನು ಹೆಂಗೆ ಮಾಡೋಣ ಕನ್ಸಲ್ಲಿ. ಅವಾಗೇನಿಲ್ಲ ಕಣಪ್ಪ, ನಾನು ಹೆಲ್ಪಿಗಿರ್ತೀನಿ ಮಾಡು ಅಂತ. ಆಮೇಲೆ ಬಾಗಿಲು ತೆಗಿಯವ, ಅವ್ವ ಕದ ತೆಗಿಯವ ಅನ್ನೋದು ದೇವ್ರಿಗೆ ಇದೇನಾಗ್ಬಿಡ್ತಪ್ಪ. ಅವ್ನು ಸತ್ತೋದಾಗ ನಮ್ಮ ಮನೆಯವರೆಲ್ಲ ಹಾಸಿಗೆ ಹಾಕಿ ಮಲಗ್ಬಿಟ್ಟಿತ್ತು. ಅವನೇ ದುಡಿಮೆ ಮಾಡೋಕ್ಕಿಂತನು ಅವನೇ. ಅವ್ರ ಅಪ್ಪ ಹೋದ್ಮೇಲೆ ಅವನು ಅಷ್ಟು ಚೆನ್ನಾಗಿ ಸಾಕು, ಅಷ್ಟು ಒಳ್ಳೆನ ಒಂದೇ ದಿನಕ್ಕೆ ಕಳ್ಕೊಳೋದು ಅಂದರೆ ಬೆಳಿಗ್ಗೆ ಆಫೀಸಿಗೆ ಹೋದನು,
ಬರಲಿಲ್ಲ ವಾಪಸ್ಸು. ಆವಾಗ ನನ್ನ ಮಗ ತಂದು ಎಷ್ಟೆದ್ದು ಇದಾದ್ರು 4 ಕಾಸಿಗೆ ಮಲಗ್ಬಿಟ್ರು. ಪಾಪ ಗೋಪಾಲ್ ಡಾಕ್ಟ್ರು ಅವ್ರ ಅಪ್ಪಾಜಿ ಅವರು ಮನೆಗೆ ಬಂದು ಕಮಲಮ್ಮರೇ ಯಜಮಾನ್ರು ಸತ್ತಾಗ ಎದ್ರಲ್ಲ ಅದಲ್ಲ ಹೀಗಿದೆ ಬೇಕಾದ್ರೆ ಮಕ್ಕಳನ್ನೆಲ್ಲ ಕ್ಲಾಸ್ ಅವ್ರು SLC PUC ಓದ್ತಿದ್ರೇನಪ್ಪ, ಮಕ್ಕಳನ್ನೆಲ್ಲ ಇಲ್ಲ 7ನೇ ಕ್ಲಾಸ್ಗೆ ಹೋಗ್ತಿದ್ರು. ಮಕ್ಕಳನ್ನೆಲ್ಲ ಎಬ್ಬರಿಸ್ರಿ, ಮಕ್ಳು ಹೋದ್ಮೇಲೆ ನೀವು ಅಳ್ತಾ ಮಕ್ಕಳ್ರಿ ಅವ್ರು ಇದ್ರಿಗಳು 2 ಹೆಣ್ಮಕ್ಳಲ್ಲ, ಅವಂತೂ ಮೇಕೆ ಎದ್ದೇಳ್ತಿರ್ಲಿಲ್ಲ. ಆಗ ಸಣ್ಣಳು ಅವ್ರ ಅಪ್ಪಾಜಿ ಇರಲಿಲ್ಲ, ಇವರೇ ಸಾಕ್ತವರು. ತುಂಬ ಇಷ್ಟಪಡೋನು. ಆಮೇಲೆ ಪಾಠ ಗೀಟ ಹೇಳ್ಕೊಟ್ರು, ಅವಳಿಗೆ ಮಾತು ಚೆನ್ನಾಗಿ ಬರ್ತಿರ್ಲಿಲ್ಲ. ಅಮ್ಮ ಅವ್ವ ನನಗೆ ಅಪ್ಪ ಬೇಡ ಅಣ್ಣ ಬೇಡ, ನೀನು ಒಳ್ಳೆ ದೇವ್ರ ಪೂಜೆ ಮಾಡಲ್ಲ, ಅದಕ್ಕೆ ನಿಮ್ಮನ್ನೆಲ್ಲ ಸತ್ತೋಗ್ತಾರೆ, ಬುದ್ಧಿ ಕಮ್ಮಿ, ಅದನ್ನೆಲ್ಲ ಸಾಕ್ತೀವಿ. ಆವಾಗ ಈ ಪುನಃ ಎದ್ದ. ಪಾಪ ಇನ್ನೂ 15-16 ವರ್ಷದಿಂದ ಕೆಲಸ ಮಾಡಿಲ್ಲ. 16 ವರ್ಷಕ್ಕೆ ಕೈ ಬಂದ್ಬಿಟ್ಟು ಇವಾಗ ಅನ್ಸುತ್ತೆ ಮನ್ಸು ಮಾಡ್ಕೊಂಡೆ, ಅಯ್ಯೋ ದೇವ್ರೆ, ಈಗ ನನ್ನ ಮೊಮ್ಮಕ್ಕಳಿಗೆ ಅವ್ರು ಇಷ್ಟ ಅವತ್ತೇನಾದ್ರೂ ಯೋಗೇಶನ ಮನ್ಸು ಮಾಡಿರ್ಲಿಲ್ಲ ಅಂದ್ರೆ ಇವತ್ತಿರಲಿಲ್ಲ. ಅವನು ಬಿಡ್ತಿರ್ಲಿಲ್ಲ. ಅವ್ರ ಚಿಕ್ಕಪ್ಪ ಇದ್ರಲ್ಲ ಅವ್ರ ಅಣ್ಣ, ಎದಳ ಮೇಕೆ ಬರೋ ಅದು ಮಾಡಮ್ ಬರೋ ಇದು ಮಾಡಮ್ ಬರೋ. ಅವ್ರು ಆರ್ನಳ್ಳಿ, ಅವ್ರು ಜಾಸ್ತಿ ನಮ್ಮ ಮನೇಲಿ ಇರೋರು. ಇವನ್ನೆಲ್ಲ ಇಷ್ಟಿಷ್ಟು ಮಾಡಿದರೆ ಅವ್ರು ಇಷ್ಟಿಷ್ಟು ಮಾಡಿ ಇಬ್ಬರು ಭಾಗ ಮಾಡ್ಕೊಂಡು ದುಡ್ಡು ಮಣ್ಣು ಊಟ ತಿಂಡಿ ಎಲ್ಲ ನಾವೇ. ಮಣ್ಣು ಎಲ್ಲಿಂದ ತರ್ಸೋದು ನೀವು? ಇಲ್ಲಿ ಕರಡಿಹಳ್ಳಿ ಅಂತ ಇತ್ತು, ಅಲ್ಲಿಂದ. ಇನ್ನು ಬಾಕಿ ಎಲ್ಲದನ್ನು ಮುಗಿಸಿ ಒಂದು 25,000 30,000 ಆದರೆ ಅವಾಗ ಇಷ್ಟೊಂದು ದುಡ್ಡೇ ಇಲ್ಲ. ಎಲ್ಲ ಕಡಿಮೆ ಗಣಪತಿ ಅಂದರೆ ಅವನಿಗೆ ಅರ್ಧ ನಮಗೆ ಆ ಥರ ಜೀವನ ಅವನು ಕಲಿಸ್ಬಿಟ್ಟು. ಈಗ ಅವನ ಕೈ ನನ್ನ ಮಗನಿಗಿಂತ ನನ್ನ ಮೊಮ್ಮಗನಿಗೆ ಬಂದಿದೆ, ಮೊಮ್ಮಕ್ಕಳಿಗೆ ಜಾಸ್ತಿ ಇವನ ಕೈಗೆ ಬಂದಿತ್ತು ಕಸ್ಬು. ಇವಾಗ ಯಾರು ಕಲಿಸ್ಕೊಟ್ಟಿದ್ದಿಲ್ಲ, ಕಲ್ಸಿರಲ್ಲ. ಈಗೆಲ್ಲ ಮಕ್ಕಳು ಇದ್ದಾರೆ, ಇಲ್ಲೆಲ್ಲ ನಮ್ಮ ಬೀದಿಲೆ 7-8 ಮಕ್ಕಳಿದ್ದಾರೆ, ಮೊನ್ನೆ ಮುಟ್ಟಲ್ಲ ಒಬ್ರು. ಈಗಿನ ಮಕ್ಕಳು ಮಣ್ಣು ಮೊಬೈಲ್ ಬಿಟ್ರೆ ಏನು ಗೊತ್ತೇ ಇಲ್ಲ, ಮೊಬೈಲೇ ಪ್ರಪಂಚ. ಅವತ್ತು ಇದಕ್ಕಿನ್ನ ಚಿಕ್ಕ ಮಕ್ಕಳಿರೋರು ನಾನು ಹೊಡಿತೀನಿ ಆ ವಯಸ್ಸಲ್ಲಿ ಬಣ್ಣ ಹೊಡ್ತಿದ್ದಾರೆ. ಇಷ್ಟಿಷ್ಟು ಮಕ್ಕಳಿಂದ ಶುರು ಮಾಡ್ಕೊಂಡು ಇಷ್ಟೀಗ ಸಂತೋಷ ಮನಸ್ಸೊಳಗೆ ಎಲ್ಲ ಸರಿ. ಎಲ್ಲ ಮಕ್ಕಳು ಓದಿದ್ದಾರೆ. ಒಬ್ಬರಿಗೆ 4 ಜನ ಮಕ್ಕಳು, 3 ಹೆಣ್ಣು 1 ಗಂಡು, ಇನ್ನೊಬ್ಬಳಿಗೆ 1 ಹೆಣ್ಣು 1 ಗಂಡು, ಇವನಿಗೆ 2 ಗಂಡು. ಇವಾಗ ನಾನು ಸಾರ್ಥಕ ಮಾಡಿದ್ದೀನಿ ನನ್ನ ಜೀವ. ಒಬ್ಬಳು ಅಷ್ಟು ಜನ ಸಂಪಾದನೆ ಮಾಡಿ ಅಷ್ಟು ಜನ ಸಾಕಿ ಅಷ್ಟು ಜನನ್ನೆಲ್ಲ ಅವ್ರನ್ನ ಮದುವೆ ಮಾಡಿ ಇವ್ರನ್ನ ಮದುವೆ ಮಾಡಿ ಅದೆಲ್ಲ ಈ ಮಣ್ಣಲ್ಲೇ ಮಾಡಿರೋದು. ಅದೆಲ್ಲ ನಮಗೆ ಅಡುವ ಆಸ್ತಿ ಏನೂ ಇಲ್ಲ, ಏನು ಮನೆ 4 ಬಾಡಿಗೆ ಕೊಡೋಂಗಿಲ್ಲ. ಎಲ್ಲಾದರೂ ಅವ್ರ ಅಪ್ಪಾಜಿ ಸತ್ತೋದ್ರು ಮನೆ ಬಿದ್ದೋಯ್ತು. ಮನೆ ಕೂಡ ನಮ್ಮ ಇದ್ರಲ್ಲಿ ನಮ್ಮ ಮಕ್ಕಳು ನಾವು ಸೇರಿ ಮನೆ ಕಟ್ಕೊಂಡು ಮನೇಲಿ ಇವತ್ತು ನೀವು ಬದುಕ್ತಿರೋದಂದ್ರೆ ಮಣ್ಣನ್ನು ನಂಬೆ, ಮಣ್ಣಲ್ಲೇ ಗಣಪತಿ ಇದು ಇನ್ನು ಮಡಿಕೆ ವ್ಯಾಪಾರ ಮಾಡ್ತೀನಲ್ಲ, ಬುಡಾಣ ಮಡಿಕೆ ಎಲ್ಲ ಅದು ತುಂಬ ಜಾಸ್ತಿ ಮಾಡ್ತೀವಿ, ಸಂತೆಗೆ ಹಾಕಿ. ಇವಾಗ ತಗೊಂಡೋಗಕ್ಕಾಗಲ್ಲ, ತುಂಬ ವ್ಯಾಪಾರ ಇಲ್ಲ, ಜನ ತಗೊಳಲ್ಲ. ಇವಾಗ ಮಡಿಕೆ ಯಾರು ಇವಾಗ ಬಳಸಲ್ಲ, ಬಿಟ್ಟರು ಮನೇಲಿದ್ದಾರೆ. ಈಗ ಒಂದು 50,000 ರೂಪಾಯಿ ಮಡಿಕೆ ಇದ್ದಾರೆ. ಅದರಲ್ಲೇ ನನ್ನ ಮಕ್ಕಳು ಮರಿ ಎಲ್ಲ ಆತ ಈ ಮಣ್ಣಿನೇ ಇದ್ರೆ ನನ್ನ ಜೀವನ ಇಷ್ಟಕ್ಕೂ ಸಾಕಿದೆ. ಸುಮಾರು 8 ಜನ ಮಕ್ಕಳನ್ನು ಮಣ್ಣಿಂದನೇ ಸಾಕಿದ್ದೀರ. 8 ಜನ ನಮ್ಮ ಹೆಣ್ಮಕ್ಳು ಸಾಕಿ. ಮೊಮ್ಮಕ್ಕಳು ಅಷ್ಟೇ, ಒಬ್ಬಳು CA ಮಾಡಿದ್ದಾಳೆ, ಒಬ್ಬಳು ಎಂಥದ್ದು ಮನೆ ಕಟ್ಟು ಸುನೀಲ್ ಇಂಜಿನಿಯರ್ ಮಾಡಿದ್ದಾಳೆ. ಇವತ್ತು ಅವರೆಲ್ಲ ಇಂಜಿನಿಯರ್ ಆಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಮಣ್ಣೆ. ನಾನು ಇವರಿಂದನೇ ಬದುಕಿರೋದು. ಆಮೇಲೆ ಹಳ್ಳಿ ಜನದಿಂದ ಬದುಕಿದ್ದೀನಿ. ಹಳ್ಳಿಗೆ ತಗೊಂಡೋಗಿ ಅವೆಲ್ಲ ವ್ಯಾಪಾರ ಮಾಡಿ ಅವ್ರನ್ನ ಮಾಡ್ತಿರುವಾಗ ಅವರವರು ಇಷ್ಟಪಟ್ಟೆ ಕಮಲಕ್ಕ ಬಂದ. ಈಗಿನ ಮೊಮ್ಮಕ್ಕಳು ಈ ಕೆಲಸ ಮಾಡಕ್ಕೆ ಅಂದ್ಕೊಂಡ್ರೆ ಏನು ಕೊಡೋರು ಒಂದು ಇಚ್ಕಿ ನಮ್ಮ ಮಕ್ಕಳು ಅದರ ಬೇಡಪ್ಪ ಅದಕ್ಕೆ ನಾನು ಬೇಡಪ್ಪ ಸುಮ್ಮನೆ ಸೈಡಿಗೆ ಇಟ್ಕೊಳ್ರಿ, ಬೆಂಗಳೂರಿಗೆ ಹೋಗೋ ತನಕ ಚೆನ್ನಾಗಿ ನೋಡಿ ITI ಮಾಡ್ಕೊಂಡು ಹೋಗ್ತೀವಿ. ಬೇಡ ಅವನಿಗಿನ್ನ ವಯಸ್ಸಿಲ್ಲ ಡಿಪ್ಲೊಮಾ ಅವನು ದೊಡ್ಡ ಬಂಡಿಗೆ ಅವರವರನ್ನ ಸತ್ತಿನ ಹಾಕಿದ್ದಾರೆ. ಒಬ್ಬ SLC ಫೇಲಲ್ಲಿದ್ದಾರೆ. ಎಲ್ಲರೂ ಡಬಲ್ ಡಿಗ್ರಿ SLC ಫೇಲ್ ಆದಂಗೆ 15,000 ಕೊಡ್ತಾರೆ. ಇವಾಗೇ ನೀವು ಈ ಥರ ಗಣಪತಿ ಏನು ಮಾಡಲ್ಲ, ಬರೀ ಮಕ್ಕಳಿಗೆ ಹೆಲ್ಪ್ ಮಾಡ್ಕೊಂಡು ಇರ್ತೀರ? ಇದು ಗಣಪತಿ ಅಂದರೆ ಈಗ ಅವ್ರು ಮಾಡುವಾಗ ಅದು ಹಿಂದೆ ಉಸಸಲ್ಲ, ಹಾಸ್ಪಿಟ್ಲ್
ಹೊಸ ಕೊಡಲ್ಲ, ಬೇಡ ಹೊಸ. ಈ ಮೇಲೆ ಇವರು ಮೇಲ್ಮೇಲೆ help ಮಾಡ್ತಾರೆ. ನಯಸ್ ಮಾಡೋದು, ಬಣ್ಣ ಹೊಡೆಯುವಾಗ ಕುತ್ಕೊಂಡು ಬಣ್ಣ ಹೊಡೆಯೋದು. ನನ್ನ ಆಸೆಯಲ್ಲಿ ಅವನು ಬಿಡ್ರಿ ಅವನೊಂಥರ ಇವನು ನಡೆಸ್ಬೋದು ಅಂತ ಮನಸ್ಸು ಅನಿಸಿತ್ತು. ಅವನಿಗಿದೆ ಆ ಆಸೆ. ಅಜಯ್ ಇವನೇ ಬೆಂಗಳೂರಿಗೆ ತಡೆ ಲಕ್ಷಾಂತರ ರೂಪಾಯಿ ತರ್ಬೋದು ಅಜಯ್ ಅಂತ. ಅದ್ರ ಮುಂದೆ ಅವನ ಜೀವನ ಹೆಂಗಿದೆ. ಇವತ್ತೇನು 4 ಜನ ಆಳಿಟ್ಟು ಕೆಲಸ ಮಾಡಿಸ್ಕೋಬೋದು ಅಲ್ಲ. ಅಂದರೆ ಇದಕ್ಕೆ ಹೆಲ್ಪ್ ಮಾಡೋ ಜನ ಜಾಸ್ತಿ ಬೇಕು. ನಾನು ಅಡುಗೆ ಮಾಡ್ತೀನಿ, ನಾನು ಅದೊಂದಿಲ್ಲ ಹೆಂಗೆ ಎತ್ತುಗಳು 2 ಜೋಡಿ ದುಡಿಬೇಕಾ ಆ ಥರ ಬರಬೇಕು. ಅವ್ರ ಮುಂದೆ ಇದ್ದರೆ ನಾವು ಎಂಥ ಕಷ್ಟದಲ್ಲಿ ಅಷ್ಟು ಶಕ್ತಿ ಇವನಂತ. ಆಮೇಲೆ ಏನಾರ ಒಬ್ರು ಹಸ್ತಿದ್ದಾರೆ ಅದೇ ಹಿಂಗೆ ಮುಂದುವರಿಸೋದು ಸಾಕು. ಭಗವಂತನೇ ಕೈ ಹಿಡಿದೇನೆ, ಭಗವಂತನೇ ಕೈ ಹಿಡ್ದಿರೋದೇ ಭಗವಂತ. ಏನಾದ್ರು ಹುಷಾರಿಲ್ಲ, ಒಂದ್ಸಲ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು. ಇದು ಇಲ್ಲಿ ತನಕ ಹೋಗ್ಬಿಟ್ಟಿತ್ತು ನನಗೆ. ಎಲ್ಲರಿಗೂ ಆಗಿತ್ತು, 15 ಜನ ನಮ್ಮ ಮನೆ ಪೂರ್ತಿ ಎಲ್ಲ ಬದುಕ್ತಿದ್ದೆ ನಾನು. ಭಗವಂತ ನಿಮ್ಮಿಂದ ಬದುಕ್ತಿರೋದು. ಅಷ್ಟು ಜನನು ಚೆನ್ನಾಗಿ ಅವನಿಗೆ ಸ್ವಲ್ಪ ಇಟ್ಟು, ಅವನಿಗೆ ಸ್ವಲ್ಪ ಇಟ್ಟು, ಇವರು ಗಂಡ ಫ್ಯಾಮಿಲಿ ಟೂರ್ ಹೋಗಿದ್ದು ಎಲ್ಲ ಧರ್ಮಸ್ಥಳ, ಉಡುಪಿ, ಗೋಕರ್ಣ ಎಲ್ಲ ನೋಡಿ. ಒಬ್ಬರಿಗೆ ಒಂದಿಷ್ಟು ವೇಟ್ ಆಯ್ತು. ಅದರಲ್ಲಿ ನನ್ನ ಬದುಕಿಸಿರೋದು ಗಣೇಶನ ಇವತ್ತು ನಾನು ಇದನ್ನ ನಂಬದ್ ಬಿಟ್ಟರೆ, ದೇವ್ರನ್ನ ನಂಬದ್ ಬಿಟ್ಟು ಒಂದೇನಾದ್ರು ಹೊಟ್ಟೆ ಒಳಗೆ ಸಂಕಟ ಅಂದರೆ ಭಗವಂತ ಇಷ್ಟೆಲ್ಲ ಮಾಡ್ರಿ ನೀವು ನಾವು ಕೊಡ್ತೀಯಲ್ಲ, ನಿನಗೆ ಹೇಳೋದು ಬಿಟ್ಟು ಜನಕ್ಕೆ ಹೇಳೋದು ನಿನಗೆ ಹೇಳೋದು ಸಾಕು. ಏನೇ ಇರ್ಬೇಕಂದ್ರೆ ಅದು ಗಣೇಶನ. ಇಷ್ಟು ಇನ್ನೂ ಕಷ್ಟನೇನಪ್ಪ ನನಗೆ, ನಾನು ತಪ್ಪು ಮಾಡಿರ್ಬೋದು, ಇಷ್ಟು ಇನ್ನೂ ಶಿಕ್ಷೆ ಕೊಡ್ತೀಯ ಅಂತ ಅವ್ರಿಗೆ ಹೇಳೋದು ಬಿಟ್ಟರೆ ಜನಗಳಿಗೆ ಸರಿ ಬರ್ತೀವಿ.